ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಮ್ಮ ಇಷ್ಟ ಅಂದರೆ ನಮಗೇನು ಇಷ್ಟ ಆಗಿದೆ ಅಥವಾ ನಮಗೇನು ಇಷ್ಟ ಆಗಲ್ಲ ಅನ್ನೋದ್ರ ಬಗ್ಗೆ ಸಿಂಪಲ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಅದನ್ನು ಹೇಳೋದು, ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳಿಂದ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನೋಟಿಫಿಕೇಷನ್ ಬಂದ ತಕ್ಷಣ ಜಸ್ಟ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇಲ್ಲಾಂದರೆ ನೀವು ಅರ್ಧದಲ್ಲೇ ಬಿಟ್ಟು ಹೋದರೆ ನಿಮಗೆ ಒಂದಷ್ಟು ಸೆಂಟೆನ್ಸ್ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರೈಟ್ ಸ್ನೇಹಿತರೆ, ಇಲ್ಲಿ ನೋಡಿ, ಕೆಲವು ಸಲ ನಮಗೆ ಇಷ್ಟಗಳನ್ನು ಹೇಳಬೇಕಾದ್ರೆ ನನಗದಿಷ್ಟ, ನನಗಿದಿಷ್ಟ, ನನಗದಿಷ್ಟ ಇಲ್ಲ, ನನಗಿದು ಇಷ್ಟ ಇದೆ, ಇದನ್ನು ಹೇಳಬೇಕಾದ್ರೆ ಹೇಳೋ ರೀತಿ ಬೇರೆ ಬೇರೆ ಥರ ಇದೆ. ಓಕೆ, ಸೊ ಈಗ ನನಗೆ ಐಸ್ ಕ್ರೀಮ್ ಅಂದರೆ ಇಷ್ಟ, ಅಥವಾ ನನಗೆ ಪಿಜ್ಜಾ ಇಷ್ಟ, ಅಥವಾ ನನಗೆ ಬೇರೆ ಇನ್ಯಾವುದಾವುದು ಇಷ್ಟ. ಓಕೆ, ಸೊ ಇದನ್ನೆಲ್ಲ ಹೇಳಬೇಕಾದ್ರೆ ಹಲವಾರು ರೀತಿಗಳಿದ್ದಾವೆ. ಕನ್ನಡದಲ್ಲೂ ಅಷ್ಟೇ, ಇಂಗ್ಲೀಷಲ್ಲೂ ಅಷ್ಟೇ. ಸಿಂಪಲ್ ಆಗಿ ಅದನ್ನು ಯಾವ ಥರ ಹೇಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಐ ಲೈಕ್ ಡಾಗ್ಸ್. ಸಿಂಪಲ್, ಐ ಲೈಕ್ ಡಾಗ್ಸ್ ಅಂದರೆ ನನಗೆ ನಾಯಿಗಳೆಂದರೆ ಇಷ್ಟ. ಸೊ ಈ ಕಡೆ ಎಲ್ಲ ಇಷ್ಟ ಅಂತಿದೆ, ಲೈಕ್ಸ್ ಅಂತ, ಆ ಕಡೆ ಡಿಸ್ಲೈಕ್ಸ್. ಇಷ್ಟ ಇರುವುದು, ಇಲ್ಲಿ ಇಷ್ಟದ ವಿರುದ್ಧ ಯಾವುದು? ಅನಿಷ್ಟನಾ? ನೋ, ಇಷ್ಟ ಇಲ್ಲದೆ ಇರೋದು. ಹೇಟ್ ಅಂತಲೇ ತಗೊಳ್ಳಿ. ಇಷ್ಟ ಇಲ್ಲದಿರು, ಇಲ್ಲ, ಇಷ್ಟ ಅಥವಾ ಇಷ್ಟ ಇಲ್ಲದೆ ಇರೋದು. ಇಲ್ಲಿ ನೋಡಿ, ಐ ಲೈಕ್ ಡಾಗ್ಸ್, ನನಗೆ ನಾಯಿಗಳಂದರೆ ಪ್ರಿಯ, ಅಂದರೆ ಶ್ವಾನಪ್ರಿಯ. ನನಗೆ ನಾಯಿಗಳಂದರೆ ಇಷ್ಟ. ಓಕೆ, ಅಥವಾ ನನಗೆ ಬೆಕ್ಕುಗಳಂದರೆ ಇಷ್ಟ, ನನಗೆ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ. ಸೊ ಇದನ್ನು ಹೇಳಬೇಕಾದ್ರೆ ನನಗೂ ಐ ಲೈಕ್ ಪೆಟ್ಸ್ ಅಂದರೆ ಸಾಕು ಪ್ರಾಣಿಗಳಂದರೆ ನನಗೆ ಭಾಳ ಇಷ್ಟ. ಅದರಲ್ಲೂ ನೀವು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ನನಗೆ ನಾಯಿಗಳಂದರೆ ಇಷ್ಟ, ನನಗೆ ಬೆಕ್ಕುಗಳಂದರೆ ಭಾಳ ಇಷ್ಟ. ಓಕೆ, ಐ ಲೈಕ್ ಡಾಗ್ಸ್, ನನಗೆ ನಾಯಿಗಳಂದರೆ ಇಷ್ಟ, ಭಾಳ ಇಷ್ಟ, ಪ್ರಿಯ ಅಂತ ಹೇಳೋದು. ಓಕೆ, ಆಮೇಲೆ ಇಲ್ಲಿ ನೋಡಿ, ಐ ಲೈಕ್ ಡಾನ್ಸಿಂಗ್ ಅಂತ ಹೇಳ್ಬೋದು. ಇಲ್ಲಿ ING ಸೇರಿಸ್ಬೋದು ನೀವು, ಬಿಕಾಸ್ ಡಾನ್ಸಿಂಗ್ ಅನ್ನೋದು ಇಟ್ ಈಸ್ ನಾಟ್ ಎ ವರ್ಬ್, ಇಟ್ ಈಸ್ ಎ ನೌನ್, ಇಟ್ ಈಸ್ ಎ ಜರಂಡ್. ಇಲ್ಲಿ ಐ ಲೈಕ್ ಡಾನ್ಸಿಂಗ್ ಅಂದರೆ ಲೈಕ್ ಅನ್ನೋದು ಇಲ್ಲಿ ವರ್ಬ್, ಇಲ್ಲೂ ಲೈಕ್ ವರ್ಬ್. ಐ ಲೈಕ್ ಡಾನ್ಸಿಂಗ್, ಡಾನ್ಸ್ ಮಾಡುವುದು ಅದೊಂದು ನಾಮಪದ, ಇಟ್ಸ್ ಎ ನೌನ್. ಡಾನ್ಸ್ ಮಾಡುವುದು ಅಂದರೆ ನನಗೆ ಭಾಳ ಇಷ್ಟ. ಅಥವಾ ನನಗೆ ಕುಕಿಂಗ್ ಮಾಡೋದು ಅಂದರೆ ಭಾಳ ಇಷ್ಟ, ನನಗೆ ಹಾಡು ಹೇಳೋದು ಅಂದರೆ ಐ ಲೈಕ್ ಸಿಂಗಿಂಗ್, ಐ ಲೈಕ್ ಮ್ಯೂಸಿಕ್. ING ಹೇಳಬೇಕು ಅಂದರೆ ಇಲ್ಲಿ ನೋಡಿ, ಡಾಗ್ಸ್ ಅಂತ ಹೇಳ್ತೀರಾ, ಅದು ಡಾಗ್ಸ್. ಇಲ್ಲಿ ING ಹಾಕ್ಬೋದು. ಐ ಲೈಕ್ ಡಾನ್ಸಿಂಗ್, ಐ ಲೈಕ್ ಸಿಂಗಿಂಗ್, ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್, ಐ ಲೈಕ್ ಕುಕಿಂಗ್, ಐ ಲೈಕ್ ರೀಡಿಂಗ್ ಬುಕ್ಸ್. ಸೊ ಏನು ಬೇಕಾದರೂ ಹೇಳ್ಬೋದು. ಓಕೆ, ಸೊ ಐ ಲೈಕ್ ಆಮೇಲೆ ING ಹಾಕ್ಕೊಳ್ಳೋದು ಒಂದು. ಓಕೆ, ಯಾ, ನೆಕ್ಸ್ಟ್ ನೋಡಿ, ಆಮೇಲೆ ನೀವು ಎಂಜಾಯ್ ಯೂಸ್ ಮಾಡ್ಬೋದು. ಐ ಎಂಜಾಯ್ ಅಗೇನ್, ಎಂಜಾಯ್ ಹಾಕಿದ್ರೆ ನೀವು ING ಹಾಕಬೇಕು. ಐ ಎಂಜಾಯ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇಲ್ಲೂ ಅಷ್ಟೇ ನೋಡಿ, ಐ ಲೈಕ್ ಹಾಕೊಂಡ್ಮೇಲೆ ING ಹಾಕ್ಕೊಂಡಿದ್ದೀವಿ. ಇಲ್ಲಿ ಐ ಎಂಜಾಯ್ ಪ್ಲೇಯಿಂಗ್ ಕ್ರಿಕೆಟ್, ಐ ಎಂಜಾಯ್ ಪ್ಲೇ ಕ್ರಿಕೆಟ್ ಅಲ್ಲ. ಅಥವಾ ನೀವು ಪ್ಲೇ ಹಾಕಬೇಕು ಅಂದರೆ ಐ ಲೈಕ್ ಟು ಪ್ಲೇ ಕ್ರಿಕೆಟ್, ಐ ಲೈಕ್ ಟು ಪ್ಲೇ ಕ್ರಿಕೆಟ್, ಕ್ಯಾನ್ ಸೇ ಲೈಕ್ ದ್ಯಾಟ್. ಅಥವಾ ಐ ಎಂಜಾಯ್ ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ ಕ್ರಿಕೆಟ್ ಆಡುವುದನ್ನು ನಾನು ಎಂಜಾಯ್ ಮಾಡ್ತೀನಿ ಅಂತ. ಅಥವಾ ಫುಟ್ಬಾಲ್, ಎನಿ ಸ್ಪೋರ್ಟ್ಸ್, ಐ ಎಂಜಾಯ್ ಪ್ಲೇಯಿಂಗ್ ವಾಲಿಬಾಲ್, ಯು ಕ್ಯಾನ್ ಸೇ ಐ ಎಂಜಾಯ್ ಪ್ಲೇಯಿಂಗ್ ಲೂಡೋ. ಇವಾಗೆಲ್ಲ ಲೂಡೋ ಮೊಬೈಲಲ್ಲಿ ಆಡ್ತಾರಲ್ಲ, ಐ ಕ್ಯಾನ್ ಜಸ್ಟ್ ಸೇ ಐ ಎಂಜಾಯ್ ಪ್ಲೇಯಿಂಗ್ ಪಬ್ಜಿ ಈಗ ಬ್ಯಾನ್ ಆಗಿದೆ, ಬಟ್ ಸ್ಟಿಲ್ ಬೇರೆ ಗೇಮ್ ಆಡ್ತಾರೆ. ಆರ್ ಯು ಕ್ಯಾನ್ ಸೇ ಐ ಎಂಜಾಯ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಓಕೆ, ಸೊ ಐ ಎಂಜಾಯ್ ವಾಚಿಂಗ್ ಟೆಲಿವಿಷನ್, ಐ ಎಂಜಾಯ್ ಸ್ವಿಮ್ಮಿಂಗ್, ಯು ಕ್ಯಾನ್ ಸೇ ಎನಿಥಿಂಗ್. ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ಫ್ರಮ್ ಐ ಎಂಜಾಯ್ ಅಂತ ಸ್ಟಾರ್ಟ್ ಮಾಡು, ಮುಂದೆ ING ಹಾಕ್ಕೊಂಡು ಹಾಕ್ಬೋದು. ರೈಟ್, ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಐ ಆಮ್ ಕ್ರೇಜಿ ಅಬೌಟ್ ಫುಡ್.
ಐ ಆಮ್ ಕ್ರೇಜಿ ಅಬೌಟ್ ಫುಡ್. ಈಗ ಊಟ ಪ್ರಿಯರು ಇರ್ತಾರೆ, ಭೋಜನ ಪ್ರಿಯರು, ಅವರಿಗೆ ಸಾಮಾನ್ಯವಾಗಿ ಯಾರು ಅದನ್ನು ಹೇಳ್ಕೊಳ್ಳೋದಿಲ್ಲ, ಬಟ್ ಯು ಕ್ಯಾನ್ ಸ್ಟಿಲ್ ಸೇ ನೋ ಪ್ರಾಬ್ಲಮ್, ಐ ಆಮ್ ಕ್ರೇಜಿ ಅಬೌಟ್ ಫುಡ್. ನನಗೆ ಭೋಜನ ಅಂದರೆ ಭಾಳ ಇಷ್ಟ. ಅಂದರೆ ನನಗೆ ಹಲವಾರು ಬೇರೆ ಬೇರೆ ಥರದ ಊಟ ಮಾಡಬೇಕು, ತಿಂಡಿ ತಿನಿಸು ಅಥವಾ ಏನಾದರೂ ತಿನ್ನಬೇಕು ಅಂತ ನನಗೆ ಆಸೆ. ಕೆಲವರು ಇರ್ತಾರಲ್ವ, ಓಕೆ, ದಟ್ಸ್ ದೇ ಆರ್ ಹಾಬೀಸ್, ಅವರ ಇಷ್ಟಗಳದು, ಅದರಲ್ಲೇನು ತಪ್ಪಿಲ್ಲ ಹಾಗಿರೋದು. ಐ ಆಮ್ ಕ್ರೇಜಿ ಅಬೌಟ್ ಫುಡ್. ಕ್ರೇಜಿ ಅಂದರೆ ಹುಚ್ಚ ಅಂತ, ಅಂದರೆ ಬೇರೆ ರೀತಿ. ಸೊ ಐ ಆಮ್ ಕ್ರೇಜಿ ಅಬೌಟ್ ಫುಡ್ ಅಂದರೆ ಊಟ ಅಂದರೆ ನನಗೆ ಬಹಳ ಇಷ್ಟ ಅಂತ. ಓಕೆ, ಎಲ್ಲರೂ ಊಟನ ಇಷ್ಟಪಡ್ತಾರೆ, ಕೆಲವರು ತೋರಿಸ್ಕೋತಾರೆ, ಕೆಲವರು ತೋರಿಸ್ಕೊಳ್ಳೋದಿಲ್ಲ, ಅಷ್ಟೇ ವ್ಯತ್ಯಾಸ. ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ. ಯಾ, ಸೊ ಐ ಆಮ್ ಕ್ರೇಜಿ, ಯು ಕ್ಯಾನ್ ಸೇ ಐ ಆಮ್ ಕ್ರೇಜಿ ಅಬೌಟ್ ಎನಿಥಿಂಗ್. ಇಲ್ಲಿ ಫುಡ್ ಆಗಬೇಕು ಅಂತೆಲ್ಲ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಯು ಕ್ಯಾನ್ ಸೇ ಐ ಆಮ್ ಕ್ರೇಜಿ ಅಬೌಟ್, ನೋಡಿ ಇಲ್ಲಿ ಮ್ಯೂಸಿಕ್, ಐ ಆಮ್ ಕ್ರೇಜಿ ಅಬೌಟ್ ಮ್ಯೂಸಿಕ್. ಆರ್ ಐ ಕ್ಯಾನ್ ಸೇ ಐ ಆಮ್ ಕ್ರೇಜಿ ಅಬೌಟ್ ಕ್ರಿಕೆಟ್. ಕೆಲವರು ಕ್ರಿಕೆಟ್ ಹುಚ್ಚರಿರ್ತಾರೆ ಅಲ್ವಾ. ಐ ಆಮ್ ಕ್ರೇಜಿ ಅಬೌಟ್, ಯು ಕ್ಯಾನ್ ಸೇ ಸಿನಿಮಾ. ಸಿನಿಮಾ ಅಂದರೆ ತುಂಬ ಇಷ್ಟ. ಯಾವ ಸಿನಿಮಾ ರಿಲೀಸ್ ಆದರೂ ಹೋಗಿ ನೋಡೋದು, ದಿನಕ್ಕೆ 4-5 ಸಿನಿಮಾ ನೋಡೋದು. ಸೊ ಈ ಥರ 4-5 ನೋಡ್ಲಿಕ್ಕೆ ಆಗೋದಿಲ್ಲ ಈಗಿಂದ ಇದರಲ್ಲಿ, ಒಂದು 2-3. ಯಾ, ಸೊ ಸಿನಿಮಾ ಗೀಳು. ಈ ಕ್ರೇಜಿ ಅಂತ ನಾವೇನು ಹೇಳ್ತೀವಿ, ಇದು ಗೀಳು ಅಂತ ಅನ್ಕೋಬೇಕು. ಗೀಳು ಕೆಟ್ಟದಾಗೂ ಇರ್ಬೋದು, ಒಳ್ಳೆ ಗೀಳು ಇರ್ಬೋದು ಅಲ್ವಾ. ಮ್ಯೂಸಿಕ್ ಹೇಳೋದು ಒಳ್ಳೆ ಗೀಳೆ, ಊಟ ಮಾಡೋದು ಎಸ್ ಕೋರ್ಸ್ ಅತಿಯಾಗಿ ಮಾಡಬಾರ್ದು, ಸಿನಿಮಾ ನೋಡೋದು ತಪ್ಪಿಲ್ಲ, ಮ್ಯೂಸಿಕ್ ಹೇಳೋದು ತಪ್ಪೇ, ನೋ. ಯಾ, ನೆಕ್ಸ್ಟ್ ಐ ಆಮ್ ಫಾಂಡ್ ಆಫ್. ಇದು ಅಷ್ಟೇ ನೋಡಿ, ಇಲ್ಲಿ ನೋಡಿ, ಐ ಎಂಜಾಯ್ ಅಂದು ಲೈಕ್ ಇಸ್ ಅ ಕಾಮನ್, ಲೈಕ್ ಅನ್ನೋದು ಕಾಮನ್ ಆಗಿ ಹೇಳೋದು. ಐ ಎಂಜಾಯ್, ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ವರ್ಡ್ ಸೇರಿಸೋದು. ಐ ಆಮ್ ಕ್ರೇಜಿ, ಅದು ಇಟ್ಸ್ ಅ ಫ್ರೇಸ್. ಐ ಆಮ್ ಕ್ರೇಜಿ, ಐ ಆಮ್ ಫಾಂಡ್ ಆಫ್. ಇಲ್ಲಿ ನೋಡಿ, ಕ್ರೇಜಿ ಅಬೌಟ್ ಇಟ್ಸ್ ಅ ಫ್ರೇಸ್ ಆ್ಯಕ್ಚುಲಿ. ಇದು ಫಾಂಡ್ ಆಫ್ ಮ್ಯೂಸಿಕ್. ಐ ಆಮ್ ಫಾಂಡ್ ಆಫ್ ಮ್ಯೂಸಿಕ್ ಅಂದರೆ ನನಗೆ ಮ್ಯೂಸಿಕ್ ಅಂದರೆ ಬಹಳ ಇಷ್ಟ. ಐ ಆಮ್ ಫಾಂಡ್ ಆಫ್ ಮ್ಯೂಸಿಕ್, ಫಾಂಡ್ ಆಫ್. ಐ ಆಮ್ ಫಾಂಡ್ ಆಫ್ ಫುಡ್ ಅಂತಲೇ ಹೇಳ್ಬೋದು. ಐ ಆಮ್ ಫಾಂಡ್ ಆಫ್ ಫುಡ್. I'm fond of playing football. I'm fond of badminton. I'm fond of reading books. I'm fond of computer games. Or you can else say, I'm fond of gadgets. I'm fond of technology. I'm fond of anything. You can say anything you are interested in. ನಿಮಗೆ ಯಾವ್ದು ಇಷ್ಟ ಅದ್ರ ಬಗ್ಗೆ ನೀವು ಹೇಳ್ಬೋದು. I'm fond of these things. I'm fond of fashion. I'm fond of fashion ಅಂತ ಹೇಳ್ಬೋದು. I'm fond of cooking. Okay? ನೆಕ್ಸ್ಟ್, ಸೊ ಯಾರಾದರೂ ಒಂದು ಕ್ವೆಶ್ಚನ್ ಈ ಥರ ಕೇಳಿದ್ರು ಅಂದರೆ, ಡು ಯು ಲೈಕ್ ಫುಟ್ಬಾಲ್ ಅಥವಾ ಡು ಯು ಲೈಕ್ ಕುಕಿಂಗ್, ಡು ಯು ಲೈಕ್ ಅಂತ ಯಾರಾದರೂ ಕೇಳಿದ್ರೆ ನೀವೇನು ಹೇಳಬೇಕು ಅದಕ್ಕೆ? ಎಸ್ ಐ ಡು. ಎಸ್ ಐ ಡು. ಈಗ ನೋಡಿ, ಡು ಯು ಲೈಕ್ ಕುಕಿಂಗ್ ಅಂತ ನಾನು ಯಾರನ್ನಾದ್ರೂ ನಿಮ್ಮನ್ನು ಕೇಳಿದ್ರೆ ಯು ಹ್ಯಾವ್ ಟು ಸೇ ಎಸ್ ಐ ಡು. ಎಸ್ ಐ ಲೈಕ್ ಕುಕಿಂಗ್ ಆ್ಯಕ್ಚುಲಿ ಅದ್ರದ್ದು ಆನ್ಸರು. ಬಟ್ ಎಸ್ ಐ ಡು ಅಂದರೆ ಹೌದು, ಹಾಂ ಹೌದು ಅಂತ ಅಷ್ಟೇ. ಎಸ್, ಹೌದು ಅಂದರೆ ಎಸ್. ನಿಮಗೆ ಕುಕಿಂಗ್ ಅಂದರೆ ಇಷ್ಟನಾ ಅಂತ ಕೇಳಿದಾಗ ಹೌದು ಇಷ್ಟ. ಹೌದು ಇಷ್ಟ ಅಂತ ಹೇಳ್ತೀವಲ್ಲ, ಅದು ಎಸ್ ಐ ಡು. ಐ ಡು ಅಂದರೆ ನಾನು ಮಾಡ್ತೀನಿ ಅಂತಲ್ಲ. ಎಸ್ ಐ ಡೂ ಲೈಕ್ ಫುಟ್ಬಾಲ್ ಅಂತ ಅರ್ಥ. ಎಸ್ ಐ ಡೂ ಲೈಕ್ ಫುಟ್ಬಾಲ್. ಇಲ್ಲಿ ಫುಟ್ಬಾಲ್ ಅಂತ ತೊಗೊಂಡು ಫುಟ್ಬಾಲ್. ಎಸ್ ಐ ಡೂ ಲೈಕ್ ಫುಟ್ಬಾಲ್. ಈ ಲೈಕ್ ಫುಟ್ಬಾಲ್ನ ಅವಶ್ಯಕತೆ ಇಲ್ಲ ಸೆಂಟೆನ್ಸಲ್ಲಿ. ಸೊ ಇಷ್ಟು ಹೇಳಿದ್ರೆ ಅದರ ಮೀನಿಂಗ್ ಅಷ್ಟೇ. ಐ ಡೂ ಲೈಕ್ ಫುಟ್ಬಾಲ್ ಅಂದರೆ ಹೌದು ನಾನು ಖಂಡಿತ ಫುಟ್ಬಾಲ್ನ ಇಷ್ಟಪಡ್ತೀನಿ ಅಂತ. ಓಕೆ, ಯಾ, ಲೆಟ್ಸ್ ಸಿ. ಇನ್ನು ಡಿಸ್ಲೈಕ್ಸ್. ಲೈಕ್ ತುಂಬ ಜನ ಹೇಳೋದಿಲ್ಲ, ಬಟ್ ಇಷ್ಟ ಇಲ್ಲದೆ ಇರೋದನ್ನು ಅವಾಗ ಹೇಳ್ತಾ ಇರ್ತಾರೆ ಅಲ್ವಾ. ಓ ನನಗದು ಇಷ್ಟ ಇಲ್ಲ, ನನಗಿದು ಇಷ್ಟ ಇಲ್ಲ ಅಂತ. ಸೊ ಆ್ಯಸ್ ಲೆಟ್ಸ್ ಸಿ, ಐ ಡೋಂಟ್ ಲೈಕ್ ಕ್ಯಾಟ್ಸ್ ಫಾರ್ ಎಕ್ಸಾಂಪಲ್. ಕ್ಯಾಟ್ಸ್ ಇಷ್ಟ ಇಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ. ಬೆಕ್ಕುಗಳನ್ನು, ಕೆಲವರಿಗೆ ನಾಯಿಗಳಂದ್ರೆ ಇಷ್ಟ, ಆದರೆ ಬೆಕ್ಕುಗಳು ಇಷ್ಟ ಇರಲ್ಲ. ಕೆಲವರಿಗೆ ಬೆಕ್ಕುಗಳಂದ್ರೆ ಇಷ್ಟ, ಕೆಲವರಿಗೆ ನಾಯಿಗೆ ಇಷ್ಟ ಇರಲ್ಲ. ಸೊ ಆ ಥರ ಅಫ್ಕೋರ್ಸ್ ದಟ್ಸ್ ದೇರ್ ಚಾಯ್ಸ್ ಅಲ್ವಾ. ಅವರಿಗೆ ಇಷ್ಟ ಆಗಲ್ಲ ಅಂದರೆ ಇಷ್ಟ ಆಗಲ್ಲ ಅಷ್ಟೇ. ಅದಕ್ಕೆ ರೀಸನ್ ಯಾಕೆ ಹೇಳಬೇಕು ನಾವು? ರೈಟ್, ಐ ಡೋಂಟ್ ಲೈಕ್ ಕ್ಯಾಟ್ಸ್. ಓಕೆ, ಇನ್ನೊಂದು ನೋಡಿ, ಡೋಂಟ್ ಲೈಕ್. ಇಲ್ಲಿ ಲೈಕ್ ಅನ್ನೋದನ್ನ ಇಲ್ಲಿ ಡೋಂಟ್ ಲೈಕ್ ಅಂತ ಹೇಳಬೇಕು ಅಷ್ಟೇ. ಡೋಂಟ್, ದಿಸ್ ಇಸ್ ನೆಗೆಟಿವ್. ಐ ಡೋಂಟ್ ಲೈಕ್ ಕ್ಯಾಟ್ಸ್, I don't like chocolates, I don't like ice cream, something like that. ಇಲ್ಲಿ don't like ಒಂದು phrase ಯೂಸ್ ಮಾಡಿದ್ವಿ. Now you see, I can't stand him or her. I can't stand him. ಇಲ್ಲಿ can't stand. ಸ್ಟ್ಯಾಂಡ್ ಅಂದರೆ ನಿಂತ್ಕೊಳ್ಳೋದು ಅಲ್ವಾ. ಬರೀ I can't stand ಅಂದರೆ ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕಾಲು ನೋವ್ತಾ ಇದೆ. I can't stand, my leg hurts ಅಂತ ಹೇಳ್ಬೋದು. ಬಟ್ can't stand ಅಂತ ಸಪ್ರೇಟಾಗಿ ಇಟ್ಸ್ ಅ ಫ್ರೇಸ್. ಸಪ್ರೇಟ್ ಫ್ರೇಸ್ ತೊಗೊಂಡಾಗ ಇಟ್ ಮೀನ್ಸ್ ದ್ಯಾಟ್ ಡೋಂಟ್ ಲೈಕ್. ಅಂದರೆ can't stand ಅಂದರೆ ಡೋಂಟ್ ಲೈಕ್ ಅಲ್ಲ, can't stand ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಓಕೆ, ಇಲ್ಲಿ ಮೀನಿಂಗ್ ಕೊಡ್ತೇನೆ ನೋಡೋಣ. I can't stand him ಅಂದರೆ ಅವನನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಂದರೆ ಸಾಕು ಒಟ ಮಾತಾಡ್ತಾ ಇರ್ತಾನೆ, ನಾನು ಯಾವಾಗ ಹೋಗ್ತಾನೆ ಅಂತ ನಾನು ಕಾಯ್ತಾ ಇರ್ತೀನಿ. ಐ ಕಾಂಟ್ ಸ್ಟ್ಯಾಂಡ್ ಹಿಮ್ ಅಂದರೆ ಅವ್ನ ಮೇಲೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಲ್ಲ ನನಗೆ, ಅಥವಾ ಅವ್ನು ಬಂದಾಗ ನನಗೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತಲ್ಲ. ಐ ಕಾಂಟ್ ಸ್ಟ್ಯಾಂಡ್ ಹಿಮ್ ಅಂತ ಹೇಳಿದ್ರೆ ಅವನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೆ, ಅಷ್ಟು ಟಾರ್ಚರ್ ಕೊಡ್ತಾನೆ ಅಂತ. ಅಲ್ಲಿ ಪರ್ಸನ್ ಐ ಕಾಂಟ್ ಸ್ಟ್ಯಾಂಡ್ ಹಿಮ್ ಆರ್ ಹರ್, ಅವಳನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ, ಅವಳು ಬಾಯ್ ಬಿಡ್ಕಿ ಮಾತಾಡ್ತಾ ಇರ್ತಾಳೆ, ಅವನು ಬಾಯ್ ಬಿಡ್ಕ ಮಾತಾಡ್ತಾರೆ, ಸಮಥಿಂಗ್ ಲೈಕ್ ದಟ್. ಅಥವಾ ನೀವು ಒಬ್ಬರ ಹೆಸರು ತಗೋಬೋದು, ಸಮಥಿಂಗ್ ಲೈಕ್ ಜೇಮ್ಸ್ ಅಥವಾ ರವಿ ಅಥವಾ ರಮೇಶ್, ಅಥವಾ ಐ ಕ್ಯಾನ್ ಸೇ ಸಮ್ ನೇಮ್ಸ್. ಓಕೆ, ಅಲ್ಲ ನಿಮ್ಮ ಎನಿಮೀಸ್ ಇದ್ದರೆ, ನಿಮಗೆ ಯಾರಾದರೂ ಇಷ್ಟ ಇದ್ದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್. ಈ ಥರ ನೀವು ಎಕ್ಸ್ಪ್ರೆಸ್ ಮಾಡೋದು. ಕಾಂಟ್ ಸ್ಟ್ಯಾಂಡ್ ಇಸ್ ವೆರಿ ಗುಡ್ ಫ್ರೇಸ್. ಓಕೆ, ಇನ್ನೊಂದು ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಸ್ಮೆಲ್. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಸ್ಮೆಲ್. ಕೆಟ್ಟದಾಗಿ ವಾಸನೆ ಬರ್ತಾ ಇರುತ್ತೆ ಇಲ್ಲಾದರೂ ಏನಾದರೂ. ಸೊ ಆ ಸ್ಮೆಲ್ನ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳೋದು ನಾನು. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಸ್ಮೆಲ್.
ಅಂದರೆ ಸ್ಮೆಲ್ ಬರೋದ್ರಿಂದ ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಲ್ಲ. ಅಫ್ಕೋರ್ಸ್ ಕೆಟ್ಟದಾಗಿ ಸ್ಮೆಲ್ ಇದ್ದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲಿ ಐ ಕಾಂಟ್ ಸ್ಟ್ಯಾಂಡ್ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಸಹಿಸಲಾಗದಿರುವುದು, ಸಹಿಸ್ಕೊಳ್ಳೋಕ್ಕೆ ಕಷ್ಟ. ಕಾಂಟ್ ಸ್ಟ್ಯಾಂಡ್ ಅಂದರೆ ಅದ್ರ ಮೀನಿಂಗ್ ಏನೋ ಇಂಟೀರಿಯರ್ ಮೀನಿಂಗ್ ಬೇರೆ ಇರುತ್ತೆ, ಬಟ್ ಅದು ಫ್ರೇಸ್ ಒಟ್ಟಿಗೆ ಬಂದಾಗ ಅದ್ರ ಮೀನಿಂಗ್ ಅದಾಗುತ್ತೆ. ಐ ಕಾಂಟ್ ಸ್ಟ್ಯಾಂಡ್ ದಿಸ್. ಐ ಡೋಂಟ್ ಲೈಕ್, ಓಕೆ ಐ ಡೋಂಟ್ ಲೈಕ್ ಇಲ್ಲಿ ING ಬಳಸಿದ್ರು ನೋಡಿ. ಐ ಡೋಂಟ್ ಲೈಕ್ ವಾಷಿಂಗ್ ಡಿಶಸ್, ನನಗೆ ಪಾತ್ರೆ ತೊಳೆಯೋದು ಒಂದೇ ಇಷ್ಟ ಇಲ್ಲ ಅಷ್ಟೊಂದು. ಐ ಡೋಂಟ್ ಲೈಕ್ ವಾಷಿಂಗ್ ಡಿಶಸ್, ಅದು ಬೋರಿಂಗ್ ಆ್ಯಂಡ್ ನನಗೆ ಇಷ್ಟ ಇಲ್ಲ ಅಂತ ಹೇಳೋದು. ಯು ಕ್ಯಾನ್ ಸೇ ಲೈಕ್ ಐ ಡೋಂಟ್ ಲೈಕ್ ವಾಷಿಂಗ್. ಅದೇ ಥರ ಇಲ್ಲಿ ನೋಡಿ ಐ ಲೈಕ್ ಡ್ಯಾನ್ಸಿಂಗ್, ಅದೇ ಥರ ಐ ಡೋಂಟ್ ಲೈಕ್ ವಾಷಿಂಗ್ ಡಿಶಸ್. ಓಕೆ, ಸೊ ಬೇರೆ ಬೇರೆ ಥರದಲ್ಲಿ ನಾವು ಹೇಳ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ನಾವು ಅಗೇನ್ ಯು ಕ್ಯಾನ್ ಸೇ ಐ ಹೇಟ್ ಅಂತ ಹೇಳ್ಬೋದು. ಇಷ್ಟ ಇಲ್ಲರೋದನ್ನು ಐ ಹೇಟ್ ಕ್ರೌಡೆಡ್ ಪ್ಲೇಸಸ್. ಅಂದರೆ ತುಂಬ ಜನಜಂಗುಳಿ ಇರುವಂತಹ, ಜನಸಂದಣಿ ಇರುವಂಥ ಜಾಗ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕೆಂದರೆ ಅಲ್ಲಿ ಕರೆಕ್ಟ್ ಸೌಂಡ್ ಆಗ್ತಾ ಇರುತ್ತೆ, ಅದು ಇರಿಟೇಟ್ ಆಗುತ್ತೆ ನನಗೆ. ಸಮಥಿಂಗ್ ಲೈಕ್ ದಟ್ ಯು ಕ್ಯಾನ್ ಸೇ. ನನಗೆ ಕಾಮ್ ಆಗಿರೋ ಪ್ಲೇಸ್ ಅಂದರೆ ಭಾಳ ಇಷ್ಟ. ಕ್ಯಾನ್ ಸೇ ಐ ಹೇಟ್ ಕ್ರೌಡೆಡ್ ಪ್ಲೇಸಸ್. ನೀವು ಯಾವುದನ್ನ ಹೇಟ್ ಮಾಡ್ತೀರಾ ಅದನ್ನು ಯು ಕ್ಯಾನ್ ಯೂಸ್ ದಿಸ್ ಹೇಟ್. ಐ ಹೇಟ್ ಕ್ರೌಡೆಡ್ ಪ್ಲೇಸಸ್. ಆರ್ ಯು ಕ್ಯಾನ್ ಸೇ ಐ ಹೇಟ್ ಐಸ್ ಕ್ರೀಮ್ ಯಾರು ಹೇಟ್ ಮಾಡೋಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಸೇ ಎನಿಥಿಂಗ್. ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನು ಹೇಳ್ಬೋದು. ಐ ಹೇಟ್ ಡಾಗ್ಸ್. ಇಲ್ಲಿ ನೋಡಿ ಐ ಡೋಂಟ್ ಲೈಕ್ ಕ್ಯಾಟ್ಸ್ ಅಂತ. ಐ ಹೇಟ್ ಕ್ಯಾಟ್ಸ್ ಅಂತ ಹೇಳ್ಬೋದು. ಐ ಹೇಟ್ ಡ್ಯಾಶ್ ಏನು ಯಾವುದನ್ನು ಹೇಟ್ ಮಾಡ್ತೀರಾ ಅಲ್ಲಿ ಹಾಕ್ಬೋದು. ಯು ಕ್ಯಾನ್ ಆಲ್ಸೋ ಸೇ ಐ ಹೇಟ್ ಪಿಜ್ಜಾಸ್, ಆರ್ ಯು ಕ್ಯಾನ್ ಸೇ ಐ ಹೇಟ್ ಜಂಕ್ ಫುಡ್, or you can say I hate cold drinks. Health conscious iroru, you can say these kind of words. All right, I mean phrases. Next ಇಲ್ಲಿ ನೋಡಿ hate ಆದ್ಮೇಲೆ ಮತ್ತೆ ING, you can use ING as a gerund. It's gerund. ಇದನ್ನ gerund ಅಂತ ನಾವು ಹೇಳ್ತೀವಿ. ಗ್ರಾಮರ್ ಅಲ್ಲಿ gerund ಅಂತ ಹೇಳ್ತೀವಿ. gerund it's not a verb. It is a verb with ING, but it's not a verb. Okay, I hate going. ಇಲ್ಲಿ verb ಅನ್ನೋದು hate is a verb. I hate going to doctor when I'm sick. I hate going to doctor, or I hate going to dentist. Doctor dentist ಸಹ ಡಾಕ್ಟರೇ, ಬಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. I hate going to doctor. ಇಂಜೆಕ್ಷನ್ ಅಂದರೆ ಹೆದರಿಕೆ. ಅವರು ಏನು ಹೇಳ್ತಾರೆ, ಅವರು ಈ ಸೆಂಟೆನ್ಸನ್ನೇ ಹೇಳ್ಬೋದು. ಐ ಹೇಟ್ ಗೋಯಿಂಗ್ ಟು ಡಾಕ್ಟರ್ ಅಂದರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನನಗೆ ಭಯ ಆಗುತ್ತೆ, ಅದಕ್ಕೋಸ್ಕರ ನಾನು ಹೇಟ್ ಮಾಡ್ತೀನಿ, ನನಗೆ ಅಷ್ಟು ಇಷ್ಟ ಇಲ್ಲ. ಯಾಕೆ ಅಂದರೆ ಹೋದರೆ ಇಂಜೆಕ್ಷನ್ ಕೊಡ್ತಾರೆ, ಇಂಜೆಕ್ಷನ್ ಅಂದರೆ ನನಗೆ ಭಯ. ಎಷ್ಟೋ ಜನ ಅಡಲ್ಟ್ಸ್, ದೊಡ್ಡವರು ಸಹ ಈಗಲೂ ಸಹ ಸಣ್ಣ ಇಂಜೆಕ್ಷನಿಗೆ, ಸೂಜಿಗೆ ಹೆದರ್ತಾರೆ. ಹಾಗಾಗಿ ಇಂಜೆಕ್ಷನ್ ಬೇಡ ಸರ್, ನನಗೆ ಮಾತ್ರೆ ಕೊಡಿ ಸಾಕು ಅಂತ ಹೇಳ್ತಾರೆ. ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಹಾಸ್ಪಿಟಲಲ್ಲಿ. ನಾನು ತುಂಬ ಜನ ನೋಡಿದ್ದೀನಿ. ನೋಡಲಿಕ್ಕೆ ಬಾಡಿ ಬಿಲ್ಡರ್ಸ್ ಥರ ಇರ್ತಾರೆ, ಕಟ್ಟಮಸ್ತಾಗಿರ್ತಾರೆ, ಅವರಿಗೆ ಇಂಜೆಕ್ಷನ್ ಅಂದರೆ ಭಯ. ಸೊ ಇಟ್ಸ್ ಕಾಲ್ಡ್ ಫೋಬಿಯಾ, ಸಮ್ ಫೋಬಿಯಾ. ಇಂಜೆಕ್ಷನ್ ಅಂದರೆ ಭಯ, ಅದರಿಂದ ಏನೂ ಆಗೋದು ಇಲ್ಲ. ಆದರೆ ಸ್ಟಿಲ್ ದೇ ಕ್ಯಾನ್ ಸೇ ದಟ್ ಐ ಹೇಟ್ ಗೋಯಿಂಗ್ ಟು ಡಾಕ್ಟರ್. ಓಕೆ, ದೀಸ್ ಆರ್ ಸಮ್ ಫ್ರೇಸಸ್. ಅಗೇನ್ ಐ ಹೇಟ್ ಗೋಯಿಂಗ್ ಟು ಡೆಂಟಿಸ್ಟ್ ಅಂದರೆ ಹಲ್ಲು ಕೀಳ್ತಾರೆ, ಹಲ್ಲಿಗೆ ನೋವಾಗುತ್ತೆ, ಅದು ಇದು ಭಾಳ ಜನ ಡೆಂಟಿಸ್ಟ್ ಹತ್ರ ಹೋಗೋದೇ ಇಲ್ಲ. ಓಕೆ, ಸೊ ದಿಸ್ ಹ್ಯಾಪನ್ಸ್, ಇಟ್ಸ್ ಕ್ವೈಟ್ ಕಾಮನ್. ಓಕೆ, ಸೊ ನೀವು ನೋಡಿರ್ತೀರ ಅದೇ ಎಕ್ಸಾಂಪಲ್ಸ್. ಸೊ ನಮ್ಮ ಕಣ್ಣು ಮುಂದೆ ಇರುವಂಥದ್ದೇ, ನಾವು ಅನುಭವಿಸಿರೋದು, ನಮಗೆ ಗೊತ್ತಿರೋ ಎಕ್ಸಾಂಪಲ್ಸೇ ನಾನು ತೊಗೊಳ್ತಾ ಇರೋದು. ರೈಟ್, ಐ ಹೇಟ್ ಗೋಯಿಂಗ್ ಟು ಡಾಕ್ಟರ್. ಪರ್ಸ್ನಲಿ ಐ ಡೋಂಟ್ ಹೇಟ್ ಗೋಯಿಂಗ್, ಐ ಲೈಕ್ ಗೋಯಿಂಗ್ ಟು ಡಾಕ್ಟರ್. ನನಗೇನಾದರೂ ಆದರೆ ನಾನು ಡಾಕ್ಟರ್ ಹತ್ರ ಹೋಗಲೇಬೇಕು, ಬಿಕಾಸ್ ಹೋಗದೇ ಇದ್ದರೆ ನಾವು ಮನೇಲಿ ಬಿದ್ದು ಓದಾಡ್ತಿರ್ಬೇಕಾಗುತ್ತೆ. ಯಾ, ಓಕೆ, ಸೊ ದೀಸ್ ವರ್ ಸಮ್ ಆಫ್ ದ ಸೆಂಟೆನ್ಸಸ್ ಟು ಡಿಸ್ಕ್ರೈಬ್ ಆರ್ ಟು ಎಕ್ಸ್ಪ್ರೆಸ್ ಯುವರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ಓಕೆ, ಸೊ ಇವು ಸಿಂಪಲ್ ಆಗಿ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆ, ಐ ರೆಕಮೆಂಡ್ ಎವ್ರಿ ಒನ್ ಟು ಯೂಸ್ ಇಟ್. ನೀವು ಇದನ್ನು ಯೂಸ್ ಮಾಡಬೇಕು. ಯೂಸ್ ಮಾಡದಿದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಯುವರ್ ರೆಗ್ಯುಲರ್ ಕಾನ್ವರ್ಸೇಷನ್, ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಫ್ರೆಂಡ್, ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಕಾಲೀಗ್, ವೆನ್ ಯು ಆರ್ ಟಾಕಿಂಗ್ ಟು someone in the street or some stranger, or ಫೋನಲ್ಲಿ ಯಾರ ಹತ್ರ ಮಾತಾಡಬೇಕಾದ್ರೆ you can use these kind of sentences to improve your English and to improve your this thing as well, knowledge. Alright, okay, so ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ. Thank you so much for joining this video. I hope you enjoyed this video. If you are new to this channel, please consider to subscribe this channel and please click the notification button beside the subscribe channel. Alright, please don't forget to like this video, and if you have any doubts, please don't forget to comment in the comment section below. Alright, so please do share this video, and let's meet in the next video. Until then, take care. Bye bye.